ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುವರ್ಣ ಕಲೋತ್ಸವ 2026 ಯಶಸ್ವಿ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮುನಿಯಪ್ಪರವರಿಗೆ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ಪ್ರದಾನ. ಕನ್ನಡದ ಪರವಾಗಿ ಸಮಾಜದ ಪರವಾಗಿ ನೂರಾರು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ಸುಮಾರು 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರತಕ್ಕಂಥದ್ದು, ಪ್ರತಿ ಕವನಗಳನ್ನು ಬರೆದಿರತಕ್ಕಂಥ ಕನ್ನಡದ ಭಾಷೆಯನ್ನು, ಸಂಸ್ಕೃತಿಯನ್ನು, ನಾಡು ನುಡಿಯನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಕುವೆಂಪು ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ವಿಚಾರ. ಒಂದು ಜೋರು ಚಪ್ಪಾಳೆ. Yes, of course. ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಿರಿಗನ್ನಡ ಸೇವಾ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಸುವರ್ಣ ಕರ್ನಾಟಕ ಕಲೋತ್ಸವ 2026 ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮುನಿಯಪ್ಪರವರು ಯಶಸ್ವಿಯಾಗಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರುಗಳಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಹಾಗೂ ಶಿಕ್ಷಣ ಕ್ಷೇತ್ರದ ಗಣನೀಯ ಸೇವೆಯನ್ನು ಪರಿಗಣಿಸಿ ಪ್ರೊಫೆಸರ್ ಮುನಿಯಪ್ಪರವರಿಗೆ 2026ನೇ ಸಾಲಿನ ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ನಮಸ್ಕಾರ. ಶುಭ ಮಧ್ಯಾಹ್ನ. ಊಟದ ಸಮಯ ಆಗಿದೆ. ಅದರಿಂದ ಇದಕ್ಕೆ ಊಟ ಮಾಡಬೇಕಾಗಿತ್ತು. ಆದರೂ ನಿಮ್ಮ ಹಸಿವನ್ನು ನನ್ನ ಮಾತುಗಳ ಮುಖಾಂತರ ನಾನು ನೀಗಿಸ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಡ್ತಾ ನನ್ನ ಮಾತುಗಳನ್ನು ಶುರು ಮಾಡ್ತೇನೆ. ನನಗೆ ಈ ಕಾರ್ಯಕ್ರಮ ಬಹಳ ಇಷ್ಟ ಆಯಿತು. ಯಾಕೋ ಇತ್ತೀಚೆಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನ ಪ್ರದರ್ಶನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರಶಸ್ತಿ ಕೊಟ್ಟರು. ಅವರು ತುಂಬ ಪ್ರಶಸ್ತಿಗಳ ಒಂದು ಸುರಿಮಳೆಯೇ ಆಗ್ತಾ ಇದೆ. ನನ್ನ 25 ವರ್ಷಗಳ ಬೋಧನಾ ಅವಧಿಯಲ್ಲಿ ಇದೊಂದು ಸುವರ್ಣ ಇಲಾಖೆಗೆ ಕಳಿಸ್ಕೊಟ್ಟಿದೆ. 97 ಗಂಟೆ ಮುಗಿಸಿ 98 ಕೂಡ ಆಗ್ತದೆ. ಅದು ಒಂದು ಚರಿತ್ರೆ. MA ವಿದ್ಯಾರ್ಥಿಗಳಿಗೆ MA ಮುಗಿಸಿ ಓದಿ ಪಾಠ ಮಾಡುವಂಥ ಚರಿತ್ರೆ. MA ಮೊದಲ ವರ್ಷ ಮುಗಿದಾಗ MA ನ್ಯಾಷನಲ್ ಲೆವೆಲ್ ಎಜುಕೇಷನ್ ಬಹಳ ರೀತಿ ಇತ್ತೀಚಿನ ದೇಶಪರಾದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ನಾನು ಕೂಡ ಮಾಡಿಲ್ಲ. ನನ್ನ ಅವಧಿಯಲ್ಲಿ ಸೆಕೆಂಡ್ ಸೆಮ್ಮಿಂದ 6th ಸೆಮ್ವರೆಗೂ 150 ಪುಸ್ತಕ ಬಂದಿದೆ. GMP ಅದು GS ಶಿವರುದ್ರಪ್ಪ ನಿರ್ದೇಶಕರಾಗಿದ್ದಾಗ 60 ಪುಸ್ತಕ ಮಾಡಿದ್ದು. ಆದರೆ ನಾನು ನಿರ್ದೇಶಕನಾಗಿದ್ದಾಗ ಬರೆದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಸು 150 ಮೇಲೆ ಇದೆ. ಮತ್ತು ನಾನು ಮಾಡಿದಂಥ ಕಾರ್ಯಕ್ರಮದಲ್ಲಿ ಯಾರೂ ಮಾಡಿಲ್ಲ. ಅದೇ ಒಂದು ಚರಿತ್ರೆ. ಆ ಚರಿತ್ರೆಗೆ ಕಾರಣವಾಗಿರ್ತಕ್ಕಂಥ ಚರಿತ್ರವನ್ನು ಕೂಡ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಚರಿತ್ರೆ ಮಾಡ್ತಾ ಇದ್ದಾರೆ. ಆ ಕರ್ನಾಟಕ ಸಂಘದ ಕಾರ್ಯಕ್ರಮಗಳಂದರೆ ಮಧುಗೂರು ಸಾರ್ ಕಳಿಸಿದ್ವಿ, ಶಿವಪ್ರಕಾಶ್ ಬಂದರು, ಆಮೇಲೆ ಅಪ್ಪಣ್ಣ ಬಂದರು, ಅದು ಎಲ್ ಪುಷ್ಪಕ ಎಲ್ಲ ಅಂದರೆ ಅಧ್ಯಯನ ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲರ ಉಪನ್ಯಾಸಗಳು ಮಾಡ್ತಿದ್ದೇನೆ. ಅವರ ತಂಡದಲ್ಲಿರ್ತಕ್ಕಂಥ ನಾಡ ಪ್ರೇಮವನ್ನು ತೋರಿಸ್ತಾರೆ. ಎಲ್ಲರೂ ನಾಡಿಗಾಗಿ, ನುಡಿಗಾಗಿ, ಸಮಾಜಕ್ಕಾಗಿ ಕೆಲಸ ಮಾಡೋವರ ಸಂಖ್ಯೆ ತುಂಬ ಕಡಿಮೆ.
ಅದರಲ್ಲಿ ಅಪರೂಪದಲ್ಲಿ ಅಪರೂಪ ಅನ್ನೋ ಹಾಗೆ ಕೆಲವೊಂದು ವ್ಯಕ್ತಿಗಳು ಇಂಥ ಒಂದು ಕಾರ್ಯಕ್ರಮ ಆ ಹಾದಿಯಲ್ಲಿ ಮುನ್ನಡೀತಾ ಇರತಕ್ಕಂಥ ಶಿವಣ್ಣವ್ರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ಈ ಕಲೋತ್ಸವದ